me or hate me, kiss me or kill me, love me. ವಾಟ್ ಇಸ್ ದಿಸ್ ಪ್ರೀತು? ವಾಟ್ಸ್ ರಾಂಗ್ ವಿತ್ ಯು? ನಾನು ಕಾವೇರಿಗೆ ಹೀಗಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರೆ ನೀನು ಹಾಡು ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ಯಲ್ಲೋ. ಸಾರಿ ಡ್ಯಾಡ್. ಛೇ, ನಮ್ಮ ಕಾವೇರಿಗೆ ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪಾಪ ಪದ್ಮಾ ಅವರು ಕಾವೇರಿ ಮದುವೆ ಬಗ್ಗೆ ಇಷ್ಟೆಲ್ಲ ಕನಸು ಕಂಡಿದ್ರು. ನುಚ್ಚು ನೂರಾಗೋಯ್ತು. ಎಸ್ ಡ್ಯಾಡ್, ಪಾಪ ನನಗೂ ಪದ್ಮಾಂಟಿ ನೋಡಿ ತುಂಬ ಬೇಜಾರಾಯಿತು. ಕೇಶವ್ ಫ್ಯಾಮಿಲಿ ನನಗೆ ಗೊತ್ತಿರೋರೆ, ತುಂಬ ಆತ್ಮೀಯರು, ಒಳ್ಳೆ ಮನೆತನ. ಆದರೆ ಅವ್ರ ಮಗ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ. ಹೀಗಾಗಬಾರ್ದಾಗಿತ್ತು ಕಣೋ. ಒಳ್ಳೇದಾಯಿತು ಬಿಡಿ ಡ್ಯಾಡ್. ಏನು ಹೇಳ್ತಿದ್ಯೋ ಪ್ರೀತು? ಹೇಗೆ ಆಗಿದೆಯಲ್ಲ ಒಳ್ಳೇದಕ್ಕಾಗತ್ತೆ? ಬಡವ್ರ ಮನೆ ಹೆಣ್ಮಕ್ಳ ಮದುವೆ ನಿಂತ್ರೆ ಎಷ್ಟು ತೊಂದರೆ ಗೊತ್ತಾ? 1000 ಜನ 1000 ಥರ ಮಾತಾಡ್ತಾರೆ. ಡ್ಯಾಡ್, ನಾನು ಹೇಳಿದ ಹಾಗಲ್ಲ. ಸದ್ಯ ಇದು ಎಂಗೇಜ್ಮೆಂಟ್ ಲೆವೆಲಲ್ಲೇ ನಿಂತೋಯ್ತಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ಇಲ್ಲ ಅಂದಿದ್ರೆ ಕಾವೇರಿ ಲೈಫ್ ಹಾಳಾಗ್ತಿತ್ತು ಅಲ್ವಾ ಡ್ಯಾಡ್? ಅವನನ್ನ ಮದುವೆ ಆಗದಿದ್ರೆ ಏನ್ ಡ್ಯಾಡ್? ಕಾವೇರಿ ಇಸ್ ವೆರಿ ಸ್ಮಾರ್ಟ್, ನೋಡೋಕ್ಕೂ ಚೆನ್ನಾಗಿದ್ದಾಳೆ. ನೀವು ಹೂ ಅಂದ್ರೆ ನಾಳೆನೇ ಯಾರಾದರೂ ಕಾವೇರಿನ ಮದುವೆ ಆಗ್ಬೋದು ಅಲ್ವಾ? ಡ್ಯಾಡ್, ಐ ಮೀನ್ ಕಾವೇರಿನ ಮದುವೆ ಆಗಕ್ಕೆ ಹುಡುಗರು ಕ್ಯೂ ನಿಂತಿರ್ತಾರೆ ಅಂತ ಹೇಳಿದೆ.